ನಮಸ್ಕಾರ. ನನ್ನ ಹೆಸರು ಸುಮಾ ಎಂಬಟ್ ವಾಟೆಕೊಪ್ಪ, ತಾಲೂಕು ಸಿದ್ದಾಪುರ. ನಾನು ಇವತ್ತು ಮಾಡುವ ಮಲೆನಾಡ ಸ್ವಾದ ಬಾಳೆಹಣ್ಣು ಶಾವಿಗೆ. ಅದಕ್ಕೆ ದೋಸೆ ಅಕ್ಕಿ 1 ಬೌಲು 2 ತಾಸು ನೆನೆಸಿಟ್ಟು ತೊಳೆದಿಟ್ಕೊಂಡಿದ್ವಿ. 4 ಏಲಕ್ಕಿಯನ್ನು ಬಿಡಿಸಿಟ್ಕೊಂಡಿದ್ವಿ. 1 ಬೌಲ್ ಅಕ್ಕಿಗೆ 2 ಬಾಳೆಹಣ್ಣು ಸೋಲ್ದಿಟ್ಕೊಂಡಿದ್ವಿ. ಈಗ ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು. ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟನ್ನ ಹಾಕಕ್ಕೆ ರುಬ್ಕೊಳ್ಳೋ. ದೋಸೆ ಹಿಟ್ಟನ್ನ ಹಾಕಕ್ಕೆ ಇಷ್ಟು ನುಣ್ಣಗೆ ರುಬ್ಕೊಳ್ಳವು. ಅದನ್ನು ಈಗ ಒಂದು ಪಾತ್ರಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ, ಹೀಗೆ ಬೆಲ್ಲ ಹಾಕಿ ಕಲಿಸ್ಕೊಂಡು ಇದನ್ನು ಒಂದು ಪಾತ್ರದಲ್ಲಿ ನೀರಿಟ್ಟು ಉಗಿಯಲ್ಲಿ ಬೇಯಿಸ್ಕೊಳ್ಳೋದು. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋದು. ಈಗ 10 ನಿಮಿಷ ಆಯ್ತು. ಇದು ಬೆಂದಿಟ್ಟು ಕೆಳಗೆ ಇಳಿಸಿಟ್ಕೊಂಡು ಇದು ಚಟ್ನಿ ಒರಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಇದನ್ನ ಇದ್ರೊಳಗೆ ಹಾಕಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಬರ್ತವೆ, ಇಲ್ಲಾಂದ್ರೆ ಅದು ಕಡಿಮೆ ತಣದ ಮೇಲೆ ಗಟ್ಟಿಯಾಗಿ ಹೋಗ್ತು. ಒತ್ತಲೆ ಸ್ವಲ್ಪ ಬಿಗಿ ಬರ್ತದೆ. ಬಿಸಿ ಬಿಸಿ ಬಾಳೆಹಣ್ಣು ಶಾವಿಗೆ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಸಕ್ಕರೆ ಮೇಲಿಂದ ತುಪ್ಪ ಬೇಗಿಸ್ಕೊಂಡು ಹಾಕ್ಕೊಂಡು ತಿಂದರೆ ತಿನ್ನೋದು ಭಾಳ ರುಚಿ ಆಗ್ತದೆ. ಭಾಳ ಹಳೆ ಕಾಲದ್ದು. ನನ್ನ ಅತ್ತೆ 97-8 ವರ್ಷ ಆಯಿತು. ಅವಳ ಕಾಲದಲ್ಲಿ ನನಗೀಗ 70 ವರ್ಷ ಆಯಿತು. ಆ ಹಳೆ ಕಾಲದ ಕಜ್ಜಾಯ ಮಾಡ್ತೋಗ್ತಿ. ಇಷ್ಟ ಆದರೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ.